ಸರ್ i20 ಬೇಕಾ, ಅದು ರೆಡ್ ಕಲರ್ ಅಲ್ಲಿ ಸರ್. ಇದ್ರ ಬಗ್ಗೆ ಸರ್ ಗಾಡಿ i20 ಬಗ್ಗೆ ಯಾರು ಮಾತಾಡಂಗೇ ಇಲ್ಲ. Hyundai i20 ಅಂದ್ರೆ ಮಾರ್ಕೆಟ್ ಅಲ್ಲಿ ಓಡಕ್ ಕುದುರೆ ಅಂತ ಹೇಳಿ. ಗಾಡಿ ಮಾಡ್ಲು ಅದ್ರ ಜೊತೆ ಪ್ರೈಸಿಂಗ್ ಎರಡು ಸೂಪರ್ ಆಗಿದೆ. ಬರೀ 3,85,000 ರೂಪಾಯಿ ನ್ಯೂ ಶೇಪ್ ಗಾಡಿ ಕೊಡೋಣ. ಓಕೆ, ನಮ್ಗೆ ಬಜೆಟ್ ಜಾಸ್ತಿ ಅಂತ ಇನ್ನೂ ಕಡಿಮೆ ಪ್ರೈಸ್ ಬೇಕು. ಬನ್ನಿ, Hyundai Ion ಇದೆ, ಬರೀ 2,85,000 ಕೊಡಿ. 2,85,000 ಕೊಡಿ ಬರೀಯಾ. ಏನು ದೂರದಿಂದ ಬರ್ತಾರೆ, ಬನ್ನಿ ಸರ್, ಬರ್ಲಿ. ಯಾವತ್ತು ಫೋನ್ ಅಲ್ಲಿ ಬರೋ ಬಿಸ್ನೆಸ್ ಅಲ್ಲಿ ಯಾವತ್ತು ವ್ಯಾಪಾರಗಳಾಗಲ್ಲ. ನೀವು ಮುಂದೆ ಬನ್ನಿ, ಕುತ್ಕೊಳ್ಳಿ, ಗಾಡಿ ನೋಡ್ಕೊಳ್ಳಿ, ಮುಂದೆ ಆಫರ್ ತೋರಿಸಿ. ಸರ್ ಈ ಗಾಡಿ ಇಷ್ಟು ಕಮ್ಮಿ ಇದೆ ಅಂತ, ಅದಕ್ಕಿಂತ 5,000 ನಾನು ಕಮ್ಮಿ ಕೊಡೋ ಜವಾಬ್ದಾರಿ ನಂದು. ಓಕೆ ಸರ್, ನೆಕ್ಸ್ಟ್ ಹಾಗೆ ಫ್ಯಾಬಿಯಾ 2011 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ ಸಿಂಗಲ್ ಓನರ್ ಗಾಡಿ 2,75,000 ರೂಪಾಯಿ ಕೊಡೋಣ. 2,75ಕ್ಕೆ 2,75 ಸಿಗ್ತಾ ಇದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಸ್ವಿಫ್ಟ್ ಸಿಗಲ್ಲ ಆ ಪ್ರೈಸ್ಗೆ. ಸರ್ ಬಿಲ್ಡ್ ಕ್ವಾಲಿಟಿ, ರೋಡ್ ಕ್ಲಿಯರೆನ್ಸ್, ಕಂಫರ್ಟ್ ಎಲ್ಲ ಸೂಪರ್. 1.2cc ಇಂಜಿನ್ ಬರುತ್ತೆ. ಗಾಡಿನೂ ಎಕ್ಸ್ಟ್ರಾ ಕ್ಲಾಸ್. ನ್ಯೂ ಶೇಪ್ ಅಲ್ಲಿ ಇರುವಂತದ್ದು ಆ ಪ್ರೈಸ್ ಕೊಡ್ತೀರಾ ಸರ್? ನ್ಯೂ ಶೇಪ್ ಅಲ್ಲಿ ಇರೋದು ಕೊಡೋಣ ಬನ್ನಿ ಸರ್. ಹೋಂಡಾ ಇಂಜಿನ್ ನಿಮ್ಗೆ ಗೊತ್ತಿರಂಗೆ ನಂಬರ್ 1 ಇಂಜಿನ್ ಮಾರ್ಕೆಟ್ ಅಲ್ಲಿ ಹೋಂಡಾದು. WRV ಕಂಫರ್ಟ್ ಅಲ್ಲಿ ಎಕ್ಸ್ಟ್ರಾ ಕ್ಲಾಸ್. 2018 ಮಾಡಲು ಗಾಡಿ. ಮಾರ್ಕೆಟ್ 6.5-7 ಲಕ್ಷ ಹಾಕಿದ್ದಾರೆ. ಬರೀ ಎಷ್ಟು ಕೊಡೋಣ? 5.5 ಲಕ್ಷ ಗಾಡಿ ಕೊಡೋಣ ಸರ್. 5.5 ಬರೀ 5.5 ಮಾರ್ಕೆಟ್ ಚೆಕ್ ಮಾಡ್ಕೊಂಡು ತಗೊಂಡೋಗ್ಲಿ. ಬೇಜಾರು ಸಣ್ಣ ಪುಟ್ಟ ಆರಾಮಾಗಿ ಲೋನ್ ಮಾಡೋಣ. ಸ್ವಿಫ್ಟ್ ಇದೆ ನೋಡ್ತಾ ಇರ್ಬೋದು. ಸ್ವಿಫ್ಟ್ ಕೂಡ ಸರ್ ಲೋನ್ ಗೀನ್ ಆಗೋದಿಲ್ಲ. ಡೆಲ್ಲಿ ಗಾಡಿ ಇದು ವಿತ್ NOC ಸಮೇತ. ಬರೀ 2,85,000. ಯಾವ ಮಾಡ್ಲು? 14 ಮಾಡಲು ಡೀಸೆಲ್ ಗಾಡಿ. ಅದು 14 ಮಾಡ್ಲು ಹೊರ್ತಿದೆ. ನೆಕ್ಸ್ಟ್ ಹಾಗೆ ಸರ್ ತುಂಬಾ ಕಮ್ಮಿ ಓಡಿರೋದು ಬೇಕು ಅಂತಾರೆ. ಬರೀ 30,000 ಓಡಿರೋ ಗಾಡಿ. 2015 ಮಾಡಲು. ಮಾರ್ಕೆಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಎಲ್ಲಾರು. 15 ಮಾಡಲು ಗಾಡಿ, 30,000 ಓಡಿರೋದು ಹೋಂಡಾ ಬ್ರಿಯೋ. ಇವತ್ ಮಾರ್ಕೆಟ್ ಅಲ್ಲಿ 5 ಲಕ್ಷ, 4.85, 4.5 ಹಿಂಗ ಹಾಕೊಂಡವ್ರೆ. ಬರೀ ನಾವು ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರ್ಲಿ. ಅವರು ಬಂದು ತೋರ್ಸಿದ್ರೆ ಬರೀ 4,10,000 ರೂಪಾಯಿ ಗಾಡಿ ಕೊಡೋಣ ಸರ್. 4 ಹೊತ್ತಿಗೆ. ಸೊ AND ಮೈ ಬದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಬನ್ನಿ. ಸೊ 7 ರೂಪಾಯಿ ಪಕ್ಕ ಕೊಡ್ತಾರೆ. ಸೊ 8 ಸೀಟರ್ ಗಾಡಿಗಳನ್ನ ನೋಡ್ತಾ ಇದ್ರೆ ಒಂದು ದೊಡ್ಡ ಫ್ಯಾಮಿಲಿ ಇದೆ ಅಂತಂದ್ರೆ ತುಂಬಾನೇ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಈ ಲೈನಲ್ಲಿ ಪೂರ್ತಿ ನಿಮ್ಗೆ 8 ಸೀಟರ್ ಇರುವಂತದ್ದು. ಸರ್ ಇದ್ರ ಬಗ್ಗೆ ಹೇಳಿ ಸರ್. 8 ಸೀಟರ್ ಅಲ್ಲಿ 2016 ಮಾಡಲು, 2014 ಮಾಡಲು, 2014, 2013 ಇದಲ್ದಲ್ಲೇ 2016 ಮಾಡಲ್ ಹೋಂಡಾ ಮೊಬಿಲಿಯೋನು ಇದೆ. ಹೋಂಡಾ ಮೊಬಿಲಿಯೋ ಇದೆ. ಎರ್ಟಿಗಾ ಬೇಕು ಅನ್ನೋರಿಗೆ ಎರ್ಟಿಗಾನು ಬರ್ತಾ ಇದೆ. 2016 ಮಾಡಲ್ ಪೆಟ್ರೋಲ್ ಎರ್ಟಿಗಾನು ಬರ್ತಾ ಇದೆ ಗಾಡಿ. ಒಂದಲ್ಲ ಎರಡಲ್ಲ, ಹತ್ತತ್ರ 5-6 ಗಾಡಿಗಳು 7 ಸೀಟರ್ 8 ಸೀಟರ್ಗಳು ಗಾಡಿಗಳು ಇದಾವೆ. ಗಾಡಿಗಳು ಯಾವ್ದಾರು ತಗೊಳ್ಳಿ 5.5 ಲಕ್ಷ. 2016 ಮಾಡಲ್ ನೋವಾ ಸ್ಪೋರ್ಟ್ಸ್. 2014 ಮಾಡಲ್ ರೆಕ್ಸ್ಟಾನ್, ಮಹೇಂದ್ರ ರೆಕ್ಸ್ಟಾನ್. ಬರೀ 5.5 ಲಕ್ಷಕ್ಕೆ ಗಾಡಿ ಕೊಡೋಣ. 2000 ಮಹೇಂದ್ರ ರೆಕ್ಸ್ಟಾನ್ ಹೊರಗಡೆ ಗಾಡಿ. ಬರೀ 4,95,000 ರೂಪಾಯಿ ಕೊಡೋಣ. 2013 ಮಾಡಲ್ ಬರೀ 5.5 ಲಕ್ಷ ಕೊಡೋಣ. ಟಾಟಾ ಸಫಾರಿ ಸ್ಟ್ರೋಮ್. 2016 ಮಾಡಲ್ ಎರ್ಟಿಗಾ ಬರ್ತಾ ಇದೆ ಪೆಟ್ರೋಲ್ ಗಾಡಿ. ಆ ಗಾಡಿನ 6,85,000 ರೂಪಾಯಿ ಗಾಡಿ ಕೊಡೋಣ. ಅದು ಬೇಡವಾ? ಹೋಂಡಾ ಮೊಬಿಲಿಯೋ ಇದೆ 2016 ಮಾಡಲ್ ಗಾಡಿ. ಬರೀ 5,75,000 ರೂಪಾಯಿ ಕೊಡೋಣ. ಇಕೋ ಸ್ಪೋರ್ಟ್ಸ್ ನನ್ನ ಫೇವರೇಟ್ ಕಾರು ಸರ್. ಆಟೋಮೆಟಿಕ್ ಸಿಂಗಲ್ ಓನರ್ ವಿತ್ ಟೈಟಾನಿಯಂ 6 ಇಯರ್ ಬ್ಯಾಕ್ ಗಾಡಿ. ಫುಲ್ಲಿ ಲೋಡೆಡ್ 6.5 ಲಕ್ಷ 7 ಲಕ್ಷ ಇದೆ. ಬರೀ 5.75 ಲಕ್ಷ ಕೊಡೋಣ. 5.75 ಬರೀ 5.75 ಲಕ್ಷ ಲೋನ್ ಮಾಡ್ಕೊಡ್ತೀರಾ? ವಿತ್ ಲೋನು ಎಲ್ಲ ಮಾಡೋಣ. ದುಡ್ಡು ಎಷ್ಟು ತರಬೇಕಾಗುತ್ತೆ? ಡಿಪೆಂಡ್ 50,000 ಲಕ್ಷ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರೊಫೈಲ್ ಚೆಕ್ ಮಾಡಿದ್ರೆ ಅವಾಗ ಎಷ್ಟು ಏನು ಅಂತ ಹೇಳ್ಬೋದು. 50,000 ಲಕ್ಷ ಡೌನ್ ಪೇಮೆಂಟ್. ಸರ್ ಬಲೆನೋ ಇದೆ, ಟಾಟಾ ಟಿಗೋರ್ ಇದೆ, ಆಡಿ ಇದೆ, i10ಗಳು ಇದಾವೆ, i20 ಇದಾವೆ, ವರ್ನಾ ಫ್ಲೂಡಿಕ್ ಇದೆ, ಡಸ್ಟರ್ ಇದೆ, ಮಹೇಂದ್ರ ರೆಕ್ಸ್ಟಾನ್ ಇದೆ, ನೋವಾ ಸ್ಪೋರ್ಟ್ಸ್ ಇದೆ, ಎರ್ಟಿಗಾ ಇದೆ, ಮೊಬಿಲಿಯೋ ಇದೆ, ಶಿಫ್ಟ್ ಡಿಸೈರ್ ಇದೆ, WRV ಇದೆ, ಇಯೋನ್ ಇದೆ. ಬೇಡ ಅಂತಂದ್ರು ಸ್ಕೋಡಾ ರ್ಯಾಪಿಡ್ಗಳು ಇದಾವೆ, ಸ್ಕೋಡಾ ಸೂಪರ್ ಇದಾವೆ, ಟೊಯೋಟಾ ETS ಇದೆ, ಪೋಲೋ ಇದೆ, ಸಿಯಾಸ್ ಇದೆ. ಆಲ್ಮೋಸ್ಟ್ ಒಂದು 40 to 50 ವೆಹಿಕಲ್ಸ್ IND ಕಾರ್ಸ್ ಅಲ್ಲಿ ಇದೆ. ಏನಾದ್ರು ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದ್ರೆ ಡಿಸ್ಪ್ಲೇ ಮೇಲೆ ನಂಬರ್ ಇರುತ್ತೆ, ಕಾಲ್ ಮಾಡಿ. ಲೋನ್ ಸಹ ಆಗುತ್ತೆ. ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಮೇಯ್ನು. ಸೊ ಗ್ರೋ ಅವಾಗಲೇ ನೋಡಿದ್ರು ಟ್ರೈಲರು ಪಿಕ್ಚರ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮೊದಲು ಒಂದು ಚಿಕ್ಕದಾಗ ಒಂದು ಸ್ವಲ್ಪ ಎನ್ಕ್ವೈರಿ ಮಾಡೋಣ. ಸರ್ ಇವಾಗ ನಿಮ್ಮ IND ಎಲ್ಲರಿಗೂ ಗೊತ್ತಿಲ್ಲದವ್ರಿಗೆ IND ಶೋರೂಮ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು? ಸರ್ IND ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 3 ಇಯರ್ಸ್ ಆಗಿದೆ. ಇವಾಗ ಈ IND ಬಂದು ಬನ್ನೇರುಘಟ್ಟ ಮೇನ್ ರೋಡ್ ಅಲ್ಲಿ ಮೀನಾಕ್ಷಿ ಮಾಲ್ ಬ್ಯಾಕ್ ಸೈಡ್ ಅಕ್ಷಯ ನಗರ ಅಂತ ಇರುತ್ತೆ. ಅದರಲ್ಲಿ ಎಲೆನಹಳ್ಳಿ ಮೇನ್ ರೋಡ್ ಅಲ್ಲಿ IND ಕಾರ್ಸ್ ಬರುತ್ತೆ. ನಿಮ್ಗೆ ಇದು ಗೊತ್ತಾಗ್ಲಿಲ್ಲ ಅಂದ್ರೆ ಗೂಗಲ್ ಹೋಗ್ಬಿಟ್ಟು IND ಕಾರ್ಸ್ ಅಂತ ಸರ್ಚ್ ಮಾಡಿ ಕಂಪ್ಲೀಟ್ ಲೊಕೇಶನ್ ಸಿಕ್ಬಿಡುತ್ತೆ. ಓಕೆ, ತುಂಬಾ ಜನ ಕೇಳ್ತಾ ಇದ್ರಿ ಹೊಸ ಸ್ಟಾಕ್ ಬಂದ್ರೆ ಹೇಳಿ ಅಂತ. ಅಂಡ್ ನಾವು ಅಷ್ಟೇ ಸುಮ್ಮನೆ ಹೋಗಿ ವಿಡಿಯೋ ಮಾಡ್ಕೋವಲ್ಲ. ರಿವ್ಯೂ ಅಂಡ್ ಕಸ್ಟಮರ್ದು ರಿವ್ಯೂ ಇರುತ್ತೆ. ಸೊ ಯಾವ ಥರ ಸರ್ವಿಸ್ ಇರುತ್ತೆ ಎಲ್ಲ ಚೆಕ್ ಮಾಡ್ತೀವಿ. ವಿತ್ ಇನ್ಕ್ಲೂಡ್ ಕ್ವಾಲಿಟಿ ಹೇಗೆ ಕೊಡ್ತಾರೆ ಅದು ಚೆಕ್ ಮಾಡಿ ವಿಡಿಯೋ ಮಾಡುವಂಥದ್ದು. ಸೊ IND ಮಾಡೋ ರೀಸನ್ ಇಷ್ಟೇ, ಒಳ್ಳೆ ಕ್ವಾಲಿಟಿ ಕಾರು ವಿತ್ ನಿಮಗೆ ಗ್ಯಾರಂಟಿ ಎಲ್ಲ ಕೊಡಲ್ಲ, ನೀವು ವಾರಂಟಿ ಗ್ಯಾರಂಟಿ ಎಲ್ಲ ಕೊಟ್ಬಿಡ್ತೀರಾ. ಸೊ ಇನ್ನೊಂದು, ನೀವು ಏನಾದರೂ ಲೋನ್ ಮೇಲೆ ಹೋಗ್ತೀವಿ ಅಂದರೆ 50 1 ಲಕ್ಷ ಒಳಗೆ ತನಕ ಸಾಕು ಗಾಡಿಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಜನಕ್ಕೆ ಇನ್ನೂ ಏನಾದ್ರು ಗೊತ್ತಾಗಲಿಲ್ಲ ಅಂತಂದರೆ ಸೊ IND ಅಂತ ಸರ್ಚ್ ಮಾಡಿ ಸಾಕು. ಯೂಟ್ಯೂಬ್ ಅಲ್ಲಾದ್ರೂ ಎಲ್ಲರೂ ಸರ್ಚ್ ಮಾಡಿ ಇವರ ವಿಡಿಯೋಗಳು, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಕಂಪ್ಲೀಟ್ ಎಲ್ಲವರಲ್ಲೂ ಡೀಟೇಲ್ಸ್ ಸಿಗುತ್ತೆ. ಆರಾಮಾಗಿ ಕಾಂಟ್ಯಾಕ್ಟ್ ಮಾಡಿ ರಿವ್ಯೂ ನೋಡ್ಕೊಂಡು ಬರಲಿ. ಓಕೆ ಸರ್, ನಾವು ಒಂದ್ಸಲ ನೋಡಿ ನಿಮ್ಗೆ ಗೊತ್ತಾಗಿಲ್ಲ ಅಂತ ನಾವು ಹೇಳ್ಬಿಟ್ಟಿದ್ದೀವಿ, ಏನೋ ನೀವು ಬರಬೇಕು ಆ ಥರ ಏನಿಲ್ಲ. ಜೆನ್ಯೂನ್ ಆಗಿ ಕಾರ್ ತಗೋಬೇಕು ಅಂತ ಅನಿಸಿದೆ ಅಂತ ಅಂದರೆ
ಒಂದ್ಸಲ ಈ ವಿಡಿಯೋ ನೋಡಾದ್ಮೇಲೆ ಒಂದ್ಸಲ ವಿಸಿಟ್ ಮಾಡಿ ಬಂದಷ್ಟು ತಗೊಳ್ಳಿ ಅಂತ ಯಾರೂ ಫೋರ್ಸ್ ಮಾಡಲ್ಲ. ನಿಮ್ಗೆ ಯಾವ ಕಾರ್ ಇಷ್ಟ ಆಗುತ್ತೋ ಅದನ್ನ ಟೆಸ್ಟ್ ಡ್ರೈವ್ ಮಾಡಿ. ಇನ್ ಕೇಸ್ ನನಗೆ ಡ್ರೈವಿಂಗ್ ಬರುತ್ತೆ, ನನಗೆ ಗಾಡಿ ಇಂಜಿನ್ ಬಗ್ಗೆ ಚೆಕ್ ಮಾಡೋಕ್ಕೆ ಬರಲ್ಲ ಅಂದರೆ ಒಬ್ಬರಲ್ಲ ಇಬ್ಬರು ಮೆಕ್ಯಾನಿಕ್ ಕರ್ಕೊಬಂದು ಚೆಕ್ ಮಾಡಿಸಿ ಗಾಡಿನ ತಗೊಳ್ಳಿ, ಓಕೆನಾ? ಸೊ ಅದರಲ್ಲೂ ಕೂಡ ಇನ್ನೂ ಸಣ್ಣ ಬಡ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ, ಕರೆಕ್ಟ್ ಅಲ್ವಾ ಸರ್? 100%. ಆಯ್ತು, ಅದೇನೋ ವಾರಂಟಿ ಗ್ಯಾರಂಟಿ ಏನೋ ಇದ್ರೆ ಸರ್ ವಾರಂಟಿ ಗ್ಯಾರಂಟಿ ನಾರ್ಮಲ್ ಸರ್. IND ಕಾರ್ಸ್ ಅಂದ್ರೆ ಗೊತ್ತಿರೋದೇ ನಿಮ್ಗೆ 3 years ವಾರಂಟಿ. ಇಡೀ ಬೆಂಗಳೂರಲ್ಲಿ ಯಾವ ಶೋರೂಮ್ ಅಲ್ಲೂ 3 years ವಾರಂಟಿ ವಿತ್ ಇನ್ವಾಯ್ಸ್ ಅಲ್ಲಿ ಕೊಡಲ್ಲ. ವಿತ್ ವಾರಂಟಿ ಕೊಡೋಣ, ಅದ್ರ ಜೊತೆಗೆ ಸರ್ವಿಸ್ ಬೇಕಾದ್ರೆ ಸರ್ವಿಸ್ ಕೊಡೋಣ. ಎಲ್ಲ ಚಾರ್ಜಬಲ್ ಇರುತ್ತೆ, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಏನಿರಲ್ಲ. ಬಟ್ ವಾರಂಟಿ ಎಲ್ಲ ಸರ್ಟಿಫೈಡ್ ಇರುತ್ತೆ, ವಿತ್ ರಿಪೋರ್ಟ್ ಸಿಗುತ್ತೆ, ವಿತ್ ಕಂಪ್ಲೀಟ್ ವಿಡಿಯೋ ಬೇಕಾದ್ರೆ ರ್ಯಾಂಪ್ ಚೆಕ್ ಮಾಡ್ಕೊಳ್ಳಿ, ಯಾವ ಮೆಕ್ಯಾನಿಕ್ ಕರ್ಕೊಂಡ್ ಚೆಕ್ ಮಾಡಿ, ಎಲ್ಲ ಚೆಕ್ ಮಾಡಿ ತಗೊಂಡೋಗಿ, ಓಕೆನಾ? ಸೊ ಇದಕ್ಕಿಂತ ಇನ್ನೂ ಇನ್ಫಾರ್ಮೇಷನ್ ಯಾರು ಕೊಡ್ತಾರೆ? ಬನ್ನಿ ಈಗ ಕಾರ್ಗಳ ಬಗ್ಗೆ ಇನ್ಫಾರ್ಮೇಷನ್ ತಗೊಂಬೋಣ. ಆ್ಯಂಡ್ ಇನ್ನೊಂದು IND ಚಾನಲ್ ಅಥವಾ ಮೈಬದ ಚಾನಲ್ ಎರಡನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ತೋರಿಸಿದ್ರೆ ಸಣ್ಣ ಪುಡ ನೆಗೋಷಿಯಬಲ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದ್ರಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಬೋದು ನೆಗೋಷಿಯಬಲ್. ಬನ್ನಿ ಸ್ಟಾರ್ಟ್ ಮಾಡೋಣ. IND ಮೊದಲನೇ ಗಾಡಿ i20 ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಹಾಗೆ ಸರ್ i20 2012 ಮಾಡಲ್ ನ್ಯೂ ಶೇಪ್. ಓಕೆ, ಈ ಶೇಪ್ ಚೆಕ್ ಮಾಡ್ಕೋಬಹುದು ನೀವು. ಥರ್ಡ್ ಶೇಪ್ ಬರುತ್ತೆ, ಪೆಟ್ರೋಲ್ ಗಾಡಿ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಮ್ಯಾಗ್ನಾ ವೇರಿಯಂಟ್. ಓಕೆ, ಈ ಗಾಡಿ ಬಂದು ನಿಮ್ಗೆ ಬರೀ 3,85,000 ಹೇಳ್ತಾ ಇದ್ದೀನಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಅದ್ರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಮುಂದೆ ಬನ್ನಿ, 3 years ವಾರಂಟಿ. ಇಡೀ ಬೆಂಗಳೂರಲ್ಲಿ ಯಾರು ಕೊಡಲ್ಲ, 3 years ವಾರಂಟಿ ಜೊತೆಗೆ ಮಾಡ್ಕೊಡ್ತೀನಿ ನಾನು. ಸರ್ ಇಲ್ಲಿ ಬನ್ನಿ ಸರ್, ಉಂಡೆ ಇದು ದೊಡ್ಡ ಗಾಡಿ ಆಯ್ತಾ, ಇನ್ನು ಚಿಕ್ಕ ಗಾಡಿ ಕೊಡ್ತೀನಿ, ಬರೀ 2,85,000, ಅದು 2013 ಮಾಡಲು ಕೊಡ್ತೀನಿ ಗಾಡಿ ನಿಮ್ಗೆ. ಸರ್ ಇದಕ್ಕಿಂತ ಬಾಡಿ ಗೇಜ್ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇರುವಂತದ್ದು ಸರ್ ಬೇಕು ಅಂದ್ರೆ? ಸರ್ ಬಿಲ್ಡ್ ಕ್ವಾಲಿಟಿ ಸ್ಕೋಡಾ ಫ್ಯಾಬಿಯಾ 2011 ಮಾಡಲ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ. ಅದು ಸಿಂಗಲ್ ಓನರ್ ಗಾಡಿ. ಇದು ನೀವು ಚೆಕ್ ಮಾಡ್ಕೋಬಹುದು ಮಾರ್ಕೆಟ್ ಅಲ್ಲಿ. ಬರೀ 2,75,000 ರೂಪಾಯಿ ಗಾಡಿ ಕೊಡೋಣ ಸರ್. ಇವಾಗ ಬಿಲ್ಡ್ ಕ್ವಾಲಿಟಿ ಆಯ್ತು, ಇವಾಗ ಹೊಸ ಮಾಡಲ್ ಬೇಕು ಅಂತಂದ್ರೆ ಸರ್ ಬನ್ನಿ ಸರ್, ಇದೆ ನೋಡಿ. ಇಲ್ಲಿ ಇದೆ ನೋಡಿ ಸರ್, ಹೋಂಡಾದು ನಂಬರ್ 1 ಪೆಟ್ರೋಲ್ ಇಂಜಿನ್ IV ಟೆಕ್. ಈ ಗಾಡಿ ನಿಮಗೆ 2018 ಮಾಡಲು, ಫುಲ್ ಟಾಪ್ ಅಂಡ್ ಗಾಡಿ ಬರುತ್ತೆ. ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಂಡ್ ಬನ್ನಿ, 6,600 ಇದೆ. ನಮ್ಮ IND ಕಾರ್ಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರ್ತಾರೆ ಅವ್ರಿಗೆ 5,500 ಮಾಡ್ಕೊಡ್ತೀನಿ ಸರ್ ಗಾಡಿ. 5,500 ಅದ್ರಲ್ಲಿ ನೆಗೋಷಿಯಬಲ್ ಹೆಚ್ಚು ಕಮ್ಮಿ ಮಾಡಿ ಕೊಡೋಣ ಸರ್. ಸರ್ ನ್ಯೂ ಮಾಡಲ್ ನ್ಯೂ ಶೇಪ್ ಅಲ್ಲಿ ಆಯ್ತು, ಅದಾದ್ಮೇಲೆ ಎಷ್ಟು ಸರ್? ಹಾಗೆ ಸರ್ ನೆಕ್ಸ್ಟ್ ಗಾಡಿ ಏನು ಗೊತ್ತಾ, ಮಾರ್ಕೆಟ್ ಅಲ್ಲೇ ಮಾರುತಿ ತುಂಬಾ ಜನ ಕೇಳೋಂತ ಗಾಡಿ, ಶಿಫ್ಟ್ ಡಿಸೈರ್ ಡೆಲ್ಲಿ ಗಾಡಿ ವಿತ್ NOC ಸಮೇತ. ಬರೀ 2,85,000ಕ್ಕೆ 2014 ಮಾಡಲು ಕೊಡ್ತಾ ಇದ್ದೀನಿ ಸರ್. 14 ಮಾಡಲು 2,85,000 ರೂಪಾಯಿಗೆ NOC ಸಮೇತ ಕೊಡ್ತಾ ಇದ್ದೀನಿ ಸರ್. ಆ ಗಾಡಿ ಆಯ್ತು. ಈ ಗಾಡಿ ನೋಡಿ, ಬರೀ 30,000 ಹೊಡಿರೋದು, 2015 ಮಾಡಲು. ಮಾರ್ಕೆಟ್ ಚೆಕ್ ಮಾಡ್ಕೊಂಡ್ ಬನ್ನಿ, 5 ಲಕ್ಷ ಇದೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬನ್ನಿ, ಬರೀ 4 ಲಕ್ಷ ಮಾಡ್ಕೊಡ್ತೀನಿ ಸರ್. 15 ಮಾಡಲು 15 ಮಾಡಲು ಸಿಂಗಲ್ ಓನರ್ ಗಾಡಿ. ಲೋನ್ ಆಗುತ್ತೆ ತಾನಂಗಾರೆ? ಮಾಡೋಣ ಸರ್, ಆರಾಮಾಗಿ ಲೋನ್ ಆಗುತ್ತೆ. ಓಕೆ, ಸೊ IND ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ಸೊ ಒಳ್ಳೆ ನೆಗೋಷಿಯಬಲ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ರೆ, ಇವ್ರು ಕೋಟ್ ಮಾಡಿದ ಪ್ರೈಸ್ 15 ಮಾಡಲು, ಅಂಡ್ ಅದರಲ್ಲೂ ಸಣ್ಣ ನಂಬರ್ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾರೆ, ಕರೆಕ್ಟ್ ಅಲ್ವಾ ಸರ್? ಹೌದು ಸರ್. ಸರ್ ನೆಕ್ಸ್ಟ್ ಹಾಗೆ ಸರ್ ನೆಕ್ಸ್ಟ್ ಹಾಗೆ IND ಕಾರ್ಸ್ ಅಲ್ಲಿ ಸರ್ ಲೈನ್ ಇಟ್ಬಿಟ್ಟಿದ್ದೀನಿ. 8 ಸೀಟರ್ ವೆಹಿಕಲ್, ಯಾರು ಬರ್ಲಿ. 2016 ಮಾಡಲು N8 ಟಾಪ್ ಎಂಡ್ ಗಾಡಿ ಇದು. ಈ ಗಾಡಿ ಬಂದು ಡೀಸೆಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ನೋವಾ ಸ್ಪೋರ್ಟ್ಸ್ ಅಂತ ಹೇಳಿ ಮಾರ್ಕೆಟ್ ಅಲ್ಲಿ 6,6 ಲಕ್ಷ 6,5 ಲಕ್ಷ ಹಾಕಿದ್ದಾರೆ. ನಮ್ಮ ಚಾನೆಲ್ ಗಳನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರ್ತಾರೆ ಈ ಸರಿ ಹೋಲ್ಸೇಲ್ ರೇಟ್ ಅಲ್ಲಿ ಬರೀ 5,500 ಲಕ್ಷಕ್ಕೆ ಗಾಡಿ ಕೊಡೋಣ ಸರ್. ಸರ್ 5,500 ಲಕ್ಷಕ್ಕೆ ಬರೀ 5,500 ಲಕ್ಷಕ್ಕೆ 8 ಸೀಟರ್ ನೋವಾ ಸ್ಪೋರ್ಟ್ಸ್ ಟಾಪ್ ಎಂಡ್ ವಿತ್ ಏರ್ ಬ್ಯಾಗ್ ABS ಅಂತ ಬರೋಂತ ಗಾಡಿ. 2016 ಮಾಡಲ್ ಗಾಡಿ, ನ್ಯೂ ಮಾಡಲ್. ಅದು ಕರ್ನಾಟಕ ಗಾಡಿನಾ? ಕರ್ನಾಟಕನೇ ಗಾಡಿ ಪೂರ್ತಿ, ಯಾವ ಹೊರಗಡೆ ಗಾಡಿ ಇಲ್ಲ, ಏನಿಲ್ಲ, ಎತ್ತೇ ಇಲ್ಲ. ಅದು ಬೇಡವಾ, ಮಹೇಂದ್ರ ರೆಕ್ಸ್ಟಾನ್ ಹೊರಗಡೆ, ಇದು ಮಹೇಂದ್ರದು ರೆಕ್ಸ್ಟಾನ್ ಇದೆ, RX5 ಬರುತ್ತೆ. ಇದು ಡೀಸೆಲ್ ಗಾಡಿ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಈ ಗಾಡಿನೂ ಸಹ ಅಷ್ಟೇನೆ 5,500 ಕೊಡ್ತೀನಿ. ಇವ್ 2 ಗಾಡಿ ಯಾವ್ದಾರು ತಗೊಳ್ಳಿ, ಬರೀ 5,500 ಕೊಡ್ತೀನಿ. ನೋವಾ ಸ್ಪೋರ್ಟ್ಸ್ ಬೇಕಾ, ಇಲ್ಲ ರೆಕ್ಸ್ಟಾನ್ ಬೇಕಾ, ಇಲ್ಲ ಅಂತಂದ್ರೆ HR ಗಾಡಿ ರೆಕ್ಸ್ಟಾನ್ ಇದೆ. ಬರೀ 4,95,000 ರೂಪಾಯಿ ಗಾಡಿ ಕೊಡ್ತಾ ಇದ್ದೀನಿ, NOC ಸಮೇತ. ವಿತ್ NOC ಸಮೇತ ರೆಕ್ಸ್ಟಾನ್ 2014 ಮಾಡಲ್ ಕೊಡ್ತಾ ಇದ್ದೀನಿ. ಅದು ಬೇಡವಾ, ಆಂಟಿಕ್ ಪೀಸು, ಟಾಟಾ ಸಫಾರಿ ಸ್ಟ್ರೋಮ್, ಇದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ, ನೀವು ಚೆಕ್ ಮಾಡ್ಕೊಳ್ಳಿ. ಗಾಡಿ ಬಂದು ಎಕ್ಸಲೆಂಟ್ ಇದೆ, 90,000 ಗಾಡಿ ಓಡಿದೆ. ಗಾಡಿ 100% ಆಕ್ಸಿಡೆಂಟ್ ಫ್ರೀ ಇದೆ. ಯಾರನಾರ ಮೆಕ್ಯಾನಿಕ್ ಇದ್ರೆ ಕರ್ಕ ಬಂದು ಚೆಕ್ ಮಾಡ್ಬಿಟ್ಟು ತಗೊಂಡೋಗಿ. ಬರೀ ಇದನ್ನ 6,500 7 ಲಕ್ಷ 8 ಲಕ್ಷ ಹಿಂಗ್ ಮಾರ್ಕೆಟ್ ಹಾಕವ್ರೆ. ನಮ್ಮ IND ಕಾರ್ಸ್ ಈ ಚಾನಲ್ ನ ಮೈ ಬಜಾರ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರ್ತಾರೆ ಅವ್ರಿಗೆ ಈ ಗಾಡಿನ ಬರೀ 5,85,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾ ಇದ್ದೀನಿ. 5,80,000 ರೂಪಾಯಿಗೆ ಸಫಾರಿ ಸ್ಟ್ರೋಮ್, ಇದು ನ್ಯೂ ಶೇಪ್ 2013 ಡೀಸೆಲ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್. ಬರೀ ಟೈರ್ ಮ್ಯಾಗ್ವಿಲ್ಗೆ 1 ಲಕ್ಷ ಖರ್ಚು ಮಾಡಿದ ಗಾಡಿಗೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಟ್ ಬನ್ನಿ ಸರ್, ಮಾಡ್ಕೊಡೋಣ. ಬಟ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರೋದು ಬೇಡ, ಕಮ್ಮಿ ಇರಲಿ ಅಷ್ಟೇ. ಎಷ್ಟು ಸರ್ ನಂಬರ್ 1 ಬಿಲ್ಡ್ ಕ್ವಾಲಿಟಿ ಗಾಡಿ, ಫೋರ್ಡ್ ಫಿಗೋ 2016 ಮಾಡಲು ಗಾಡಿ. ನೀವು ಮಾರ್ಕೆಟ್ ಚೆಕ್ ಮಾಡ್ಕೊಂಡ್ ಬನ್ನಿ, ಆರಾಮಾಗಿ 5,5 ಲಕ್ಷ ಹಾಕಿದ್ದಾರೆ. ನಮ್ಮ ಹತ್ರ ಬರೀ 4 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 4 ಲಕ್ಷ 4 ಲಕ್ಷ. ಅದು ನಿಮಗೆ ಎಲ್ಲಾ ತರ ಫೀಚರ್ಸ್ ಬರುತ್ತೆ, ಏರ್ ಬ್ಯಾಗ್, ABS, ಪವರ್ ಸ್ಟೀರಿಂಗ್, ಪ್ರತಿಯೊಂದು ಫೀಚರ್ಸ್ ಬರುತ್ತೆ ಸರ್ ಗಾಡಿ. ಸಣ್ಣ ಪುಟ್ಟ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಓಕೆ, ಡೆಸ್ಟರ್ ಇದೆ 2019 ಮಾಡಲು ಗಾಡಿ, ಸೆಕೆಂಡ್ ಅಂದ್ರೆ 55,000 ಬರೀ ವಿತ್ ಶೋರೂಮ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ. ಆಲ್ಮೋಸ್ಟ್ ಸೇಲ್ ಆಗಿದೆ. ನಿಮ್ಗೆ ಏನಾದ್ರು ಬೇಕಾದ್ರೆ ಕಾಲ್ ಮಾಡಿ ಸರ್, ನಾನು ಇನ್ಫಾರ್ಮ್ ಮಾಡ್ತೀನಿ. ನಿಮ್ಗೆ ಸೇಲ್ ಆಗಿದೆ ಇನ್ಫಾರ್ಮ್ ಮಾಡ್ತೀರಾ ಸರ್? ಬೇರೆ ಗಾಡಿ ತರಿಸ್ಕೊಡೋಣ ಸರ್. ಗಾಡಿ ಬೇರೆ ಗಾಡಿ ತರಿಸ್ಕೊಡ್ತೀರಾ?
ಓಕೆ ಸೂಪರ್. ಅದೇ ತರ ಇನ್ನೊಂದು ಇಕೋ ಸ್ಪೋರ್ಟ್ಸ್ ಇದೆ ನೋಡ್ತಾ ಇರ್ಬೋದು, ವೈಟ್ SUV ಗಾಡಿ, ಅದು ಆಟೋಮೆಟಿಕ್ 16 ಮಾಡಲ್ ಗಾಡಿ, 70,000 ಓಡಿದೆ ಗಾಡಿ, ಸಿಂಗಲ್ ಓನರ್, ಪುಷ್ಪಡಮ್ ಫುಲ್ ಟಾಪ್ ಅಂಡ್ ಗಾಡಿ ಸರ್. ಪುಷ್ಪಡಮ್ನು 6 ಏರ್ ಬ್ಯಾಗ್ ಬರುತ್ತೆ, ಎಲ್ಲ ತರ ಫೀಚರ್ಸ್ ಬರುತ್ತೆ, ಏರ್ ಬ್ಯಾಗ್, ABS ಇನ್ಕ್ಲೂಡಿಂಗ್ ಎಲ್ಲ ಫೀಚರ್ಸ್ ಬರುತ್ತೆ. ಪ್ರೈಸು ಈ ಗಾಡಿ ನಿಮಗೆ 595 ಹೇಳ್ತೇನೆ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಸರ್. ಅದು 595, ಅದ್ರಲ್ಲ ಇಷ್ಟವಲ್ಲ. ಹೌದು ಸರ್, ಅದು ಕರ್ನಾಟಕ ಗಾಡಿ. ಆರಾಮಾಗಿ 6 ಲಕ್ಷ ಇದೆ ನಮ್ಮ ಹತ್ರ. ಎಲ್ಲ ಆಫರ್ ಪ್ರೈಸ್ ಎಲ್ಲ ಕೊಡೋದು, ಬನ್ನಿ ಗಾಡಿ ಚೆಕ್ ಮಾಡಿ. ಯಾವ ಮಾಡಲ್ ಹೇಳಿದ್ರಲ್ಲ? 16 ಮಾಡಲು, 16 ಸಿಂಗಲ್ ಓನರ್ ಪೆಟ್ರೋಲ್ ಆಟೋಮೆಟಿಕ್ ಗಾಡಿ. ಇದು 15 ಮಾಡಲು ಸರ್, ಇದು ಸಿಂಗಲ್ ಓನರ್ ಗಾಡಿನೇ, ಹೋಂಡಾ ಜಾಜ್. ಈ ಗಾಡಿ ನಿಮಗೆ 5.5 ಇದೆ, ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಸರ್. ಸೊ ಸಡನ್ ವೆಹಿಕಲ್ ಎಲ್ಲ ಆಗಿದೆ, ಈಗ ಆಸ್ಪೆಕ್ಟ್ ಬೇಕು ಸರ್ ಇವಾಗ. ಸರ್ ಹ್ಯಾಚ್ ಬ್ಯಾಕ್ ಬೇಕಾ? ಬನ್ನಿ ಸರ್, ನಿಮ್ ವ್ಯೂವರ್ಸ್ ಇಟ್ಟಿದ್ದೀನಿ. ಇದು ಬಂದು ಮಾರುತಿ ಬೆಲೆನೋ 2017 ಮಾಡಲ್, ಆಲ್ಫಾ ವೇರಿಯಂಟ್, ಪೆಟ್ರೋಲ್ ಗಾಡಿ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್, ಟಾಪ್ ಅಂಡ್ ವೇರಿಯಂಟ್ ಇದೆ. ನೀವು ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ, ಮಾರ್ಕೆಟ್, OLX ಯಾವ್ಯಾವ ಪೋರ್ಟಲ್ ಇದೆ ಎಲ್ಲ ಚೆಕ್ ಮಾಡ್ಕೊಳ್ಳಿ ಸರ್, ತೊಂದರೆ ಏನಿಲ್ಲ. 6.5-7 ಲಕ್ಷ ಇದೆ, ಬರೀ 6 ಲಕ್ಷ ಹೇಳ್ತಾ ಇದೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ. ವಿತ್ ಟಾಪ್ ಅಂಡ್ ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಇರೋದು. ಅದ್ರ ಜೊತೆಗೆ ಬೇಡವಾ, ಬರ್ರಿ ವರ್ನಾ ಫ್ಲೂಟಿಕ್ ತುಂಬಾ ಜನ ಕೇಳ್ತಾ ಇರ್ತಾರೆ. 2015 ಮಾಡಲ್, ಸಿಂಗಲ್ ಓನರ್, ಡೀಸೆಲ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, SX ವೇರಿಯಂಟ್ ಗಾಡಿ. ಮೈಲೇಜ್ ಸಿಟಿಲಿ 18 ಬರುತ್ತೆ, ಹೈವೇ 20+ ಬರುತ್ತೆ ಗಾಡಿ. ಪ್ರೊಜೆಕ್ಟರ್ ಲೈಟು, ಆಟೋ ಫೋಲ್ಡಿಂಗ್ ಮಿರರ್ ಸಿಸ್ಟಮು, ಸ್ಟೇರಿಂಗ್ ಅಡ್ಜಸ್ಟಬಲ್, ಇನ್ಬಿಲ್ಟ್ ಸಿಸ್ಟಮ್, ABS, ಏರ್ ಬ್ಯಾಗು ಎಲ್ಲ ಬರುತ್ತೆ ಗಾಡಿಲಿ. ಈ ಗಾಡಿನ ಬರೀ ನಿಮ್ಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬರ್ತಾರೆ ಅವ್ರಿಗೆಲ್ಲ ಈ ಗಾಡಿನ ಬರೀ 5,75,000 ರೂಪಾಯಿ ಗಾಡಿ ಕೊಡೋಣ ಸರ್. ಅದ್ರಲ್ಲಿ ನೆಗೆಸ್ಟ್ ಬೇಕು ಅಂದ್ರೆ ಬನ್ನಿ ಸರ್, ಸ್ಲೈಟ್ ಆಗಿ ಮಾಡ್ಕೊಡೋಣ. ಮಾರ್ಕೆಟ್ ಗಿಂತ 50,000 ಲಕ್ಷ ರೂಪಾಯಿ ಕಮ್ಮಿ ಹೇಳ್ತಾ ಇದ್ದೀನಿ ಗಾಡಿಗಳನ್ನ ಕಂಪೇರ್ ಮಾಡ್ಕೊಂಡು. ಹಂಗಂತ ಕ್ವಾಲಿಟಿ ಕಮ್ಮಿ ಇಲ್ಲ. ಇಡೀ ಬ್ಯಾಂಗ್ಳೂರಲ್ಲಿ 3 ವರ್ಷ ಯಾರು ವಾರಂಟಿ ಕೊಡಲ್ಲ. ನಮ್ಮ ಇಂಡಿಕರ್ಸ್ ಅಲ್ಲಿ ವಿತ್ ವಾರಂಟಿ ಸಮೇತ ಸಿಗ್ತವೆ. ಗಾಡಿ ಯಾರು ಬಂದ್ರೆ ಮೆಕ್ಯಾನಿಕ್ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ತಗೊಂಡೋಗ್ಲಿ. ಓಕೆ, ಇದು ಸರ್ ಹಾಗೆ ಸರ್ ಪೋಲೋ. ಇವತ್ತು ಪೋಲೋ ತುಂಬಾ ಜನ ಹುಡುಕ್ತಾ ಇರ್ತಾರೆ. 2014 ಐಲೈನ್ ಟಾಪ್ ಅಂಡ್ ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಎಲ್ಲ ಆಪ್ಷನ್ಸ್ ಬರುತ್ತೆ ಗಾಡಿಲಿ. ಈ ಗಾಡಿನೂ ಸಹ 4,45,000 ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ ಸರ್. ಯಾವ ಮಾಡಲ್ ಹೇಳಿದ್ರಲ್ಲ ಇದು? 2014 ಅಲ್ಲಿ ಸಿಯಾಜ್. ಮಾರುತಿ ತುಂಬಾ ಜನ ಹುಡುಕ್ತಾ ಇರ್ತಾರೆ. 2015 ಮಾಡಲ್ ಸಿಯಾಜ್, ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್, VXI ವಿತ್ ABS ಗಾಡಿ. ಇದು ಲಿಮಿಟೆಡ್ ಓಷನ್ ಗಾಡಿ, ಸಿಂಗಲ್ ಓನರ್. ಪದೇ ಹೇಳ್ತೀನಿ, ಆಲ್ಮೋಸ್ಟ್ ಇಲ್ಲಿರೋ ಸಿಂಗಲ್ ಓನರ್ ಗಾಡಿ ಜಾಸ್ತಿ ಇದಾವೆ. ಈ ಗಾಡಿನ ಬಂದು ನಿಮ್ಗೆ ಬರೀ 5.25 ಲಕ್ಷ ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಈ ಗಾಡಿನೂ ಮಾಡೋಣ. ಸಾಕಿನ ಎಷ್ಟು ಸರ್? ಆ ಕಡೆ ಎಲ್ಲ ಹ್ಯಾಚ್ ಬ್ಯಾಕ್ ನೋಡಿದ್ರೆ, ಇಲ್ಲಿ ನೋಡಿ ಕಾಂಪ್ಯಾಕ್ಟ್ ಸಡನ್ ತೋರಿಸ್ತೀನಿ ಗಾಡಿ ನಿಮಗೆ. ನಂಬರ್ 1 ಕ್ವಾಲಿಟಿ ಟಾಟಾದ ನಿಮಗೆ ಗೊತ್ತಿರುತ್ತೆ. 2017 ಸಿಂಗಲ್ ಓನರ್ ಗಾಡಿ ಸರ್, ಬರೀ 68,000 ಒಳ್ಳೆ ಬಿಲ್ಡ್ ಕ್ವಾಲಿಟಿ ಅಂತ ಹೇಳ್ಬೋದು. ಕ್ವಾಲಿಟಿ ಮಾತಾಡಂಗಿಲ್ಲ. ಇದು ಪೆಟ್ರೋಲ್ ಗಾಡಿ, ಸಿಂಗಲ್ ಓನರ್, 68,000 ಓಡಿದೆ. ಇದರಲ್ಲಿ ABS ಬರುತ್ತೆ, ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲ ತರ ಫೀಚರ್ಸ್ ಬರುತ್ತೆ. ಈ ಗಾಡಿ ನಿಮಗೆ 4,85,000 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಸರ್. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಆರಾಮಾಗಿ ನಿಮ್ ಸಿಟಿಲೆಲ್ಲ ಒಂದು 14-16 ಬರುತ್ತೆ ಸರ್. ಓಕೆ, ಅದಾದ್ಮೇಲೆ ಒಂದು 17-18 ಗಾಡಿ ರೀಚ್ ಮಾಡಬಹುದು. ಓಕೆ, ಇದು ಇವಾಗ ನಿಮಗೆ ಸ್ಕೋಡಾ ರ್ಯಾಪಿಡ್ ಸರ್, 2015 ಮಾಡಲ್ ಗಾಡಿ, ಸೆಕೆಂಡ್ ಅಂದ್ರೆ ಅದು ಡೀಸೆಲ್ ಆಟೋಮೆಟಿಕ್ ಗಾಡಿ. ಓಕೆ, ಫುಲ್ ಟಾಪ್ ಅಂಡ್ ಏರ್ ಬ್ಯಾಗು, ABS, ಪವರ್ ಸ್ಟೇರಿಂಗ್, ಪವರ್ ಎಲ್ಲ ತರ ಫೀಚರ್ಸ್ ಬರುತ್ತೆ ಸರ್ ಗಾಡಿಗೆ. ಓಕೆ, ಈ ಗಾಡಿ ನಿಮಗೆ 585 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಸರ್. ಓಕೆ, ಲೋನ್ ಆಗುತ್ತಲ್ಲ ಇದಕ್ಕೆ? ಲೋನ್ ಕೂಡ ಆರಾಮಾಗಿ ಆಗುತ್ತೆ ಸರ್. ಓಕೆ ಸರ್, ನೆಕ್ಸ್ಟ್ ಟೊಯೋಟಾ ETS ನೋಡ್ತಾ ಇದ್ದೀರಾ? ಬನ್ನಿ ಸರ್, ಪೆಟ್ರೋಲ್ ಗಾಡಿ ಇದೆ, ಸಿಂಗಲ್ ಓನರ್ ಗಾಡಿ, ಬರೀ 77,000 ಓಡಿರೋದು. ಈ ಗಾಡಿ ನಿಮಗೆ 3,75,000 ಹೇಳ್ತೀನಿ, ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಸರ್. ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ ಇದ್ರಲ್ಲಿ ಅಂತ ಹೇಳ್ಬೋದು. ಮೇಂಟೆನೆನ್ಸ್ ಎಲ್ಲ ಕಡಿಮೆನೇ ಇರುತ್ತೆ ಆಲ್ಮೋಸ್ಟ್ ಇದೆಲ್ಲ. ಅದಾದ್ಮೇಲೆ ಪೋಲೋ ಇದೆ ಸರ್, 16 ಮಾಡಲ್ ಗಾಡಿ, ಸೆಕೆಂಡ್ ಓನರ್, 72,000 ಓಡಿದೆ ಗಾಡಿ. ಈಗ ಕಂಫರ್ಟ್ ಏನು, ಇದರಲ್ಲಿ ಏರ್ ಬ್ಯಾಗು, ABS, ಪವರ್ ಸ್ಟೇರಿಂಗ್, ಪವರ್ಸ್ ಎಲ್ಲ ತರ ಬರುತ್ತೆ. 1.2 cc ಪೆಟ್ರೋಲ್ ಗಾಡಿ. ಈ ಗಾಡಿ ನಿಮಗೆ 5,65,000 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಸರ್. ಸೊ ಇವಾಗೆಲ್ಲ ತೋರಿಸಿರೋದು ಸಡನ್ ತೋರಿಸಿದ್ದೀನಿ, ಆಸ್ಪೆಕ್ಟ್ ತೋರಿಸಿದ್ದೀನಿ. ಇವಾಗ ಪ್ರೀಮಿಯಂ ವೆಹಿಕಲ್ಗೆ ಅಂತ ಬರೋಣ. ಅದರಲ್ಲೂ ಕೂಡ ನಿಮಗೆ ಆಡಿ ಅಂತ ನೋಡಿದ್ರೆ ಇವ್ರ ಹತ್ರ ಅಂದರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಸೊ ತುಂಬ ಕಡಿಮೆ ಪ್ರೈಸ್ಗೆ ಪ್ರೀಮಿಯಂ ಕಾರ್ಗಳನ್ನ ಕೊಡ್ತಾರೆ. ಕೇಳಿದ್ದೀರಾ, ನೋಡಿದ್ದೀರಾ. ಸೊ ನಮ್ಮ ಈ ವಿಡಿಯೋದಲ್ಲಿ ಒಂದು ನೋಡ್ತಾ ಇರ್ಬೋದು, ಆಡಿ ಇದೆ ಸರ್. ಇದ್ಯಾವ್ದು ಸರ್ ಇದು? ಸರ್, ಇದು ಆಡಿ ಬಂದು 2015 ಮಾಡಲ್ ಆಟೋಮೆಟಿಕ್ ವಿತ್ ಡೀಸೆಲ್ A3 ಗಾಡಿ ಬರುತ್ತೆ. ಈ ಗಾಡಿ HR ರಿಜಿಸ್ಟರ್ಡ್ ವಿತ್ NOC ಸಮೇತ ನಿಮ್ಗೆ ಬರೀ 7.5 ಲಕ್ಷಕ್ಕೆ ಕೊಡ್ತಾ ಇದ್ದೀನಿ. ವಿತ್ ರಿಜಿಸ್ಟ್ರೇಷನ್ ಬರೀ 10.5 ಲಕ್ಷಕ್ಕೆ ಗಾಡಿ ಕೊಡ್ತಾ ಇದ್ದೀನಿ ಸರ್. ಈ ಗಾಡಿನ ಬೇಡವಾ? i20 ಇದೆ ನಮ್ಮ ಆಫೀಸಲ್ಲಿ. i20ಗಳು ಎಲೈಟ್ ಇದು 2014 ಮಾಡಲ್, ಸಿಂಗಲ್ ಓನರ್ ಲಾಯರ್ ಗಾಡಿ. ಇದು ಮ್ಯಾಗ್ನಾ ವೇರಿಯಂಟ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಪೆಟ್ರೋಲ್ ಗಾಡಿ. ಈ ಗಾಡಿನೂ ಕಂಪ್ಲೀಟ್ ಶೋರೂಮ್ ರೆಕಾರ್ಡೆಡ್ ಸಮೇತ ಇದೆ, ವಿತ್ ವಾರಂಟಿ ಸಮೇತ ಇದೆ. ಈ ಗಾಡಿನ ಬಂದು 5,45,000 ಹೇಳ್ತಾ ಇದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಸಹ ಆಗುತ್ತೆ. ಅದು ಫ್ಯಾನ್ಸಿ ನಂಬರ್ 0505 ಇರುವಂತದ್ದು ಸರ್. ಸಿಂಗಲ್ ಓನರ್ ಲಾಯರ್ ಗಾಡಿ ಅದನ್ನು. ಸೊ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಸರ್ ಇದು? 100% ಸರ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್, ಬ್ರ್ಯಾಂಡ್ ನ್ಯೂ ಟೈರ್. ಗಾಡಿಲಿ ಒಂದು ಸ್ಕ್ರಾಚು ಡೆಂಟ್ಸು ಸಹ ಇಲ್ಲ ಗಾಡಿಲಿ. ಹೌದು, ಸೂಪರ್ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇನ್ನೊಂದು ಸ್ಕೋಡಾ ಸರ್ ಹಾಗೆ? ಸರ್, ಸ್ಕೋಡಾ ರ್ಯಾಪಿಡ್ 2013 ಮಾಡಲ್, ಡೀಸೆಲ್, ಸಿಂಗಲ್ ಓನರ್ ಗಾಡಿ. ಈ ಗಾಡಿನ ಬಂದು ಬರೀ 4.5 ಲಕ್ಷ ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್.
ಓಕೆ ಅದ್ರಲ್ಲೂ ನೆಗೆಷಬಲ್ ಅಂತ ಹೇಳಿದ್ದಾರೆ. ಹೌದು ಸೊ ನೆಕ್ಸ್ಟ್ ಇನ್ನೊಂದು ಸರ್ ಹಾಗೆ ಸರ್, ಯಾರು ಪವರ್ಫುಲ್ ಗಾಡಿ ನೋಡ್ತಾರೆ 2 ಲೀಟರ್ ಇಂಜಿನ್ ವೋಲ್ಕ್ಸ್ವ್ಯಾಗನ್ ಜೆಟ್ಟಾ 2012 ಮಾಡಲ್ ಡೀಸೆಲ್ ಗಾಡಿ ಮಿಡ್ಲ್ ಓಷನ್ ಬರುತ್ತೆ. ಈ ಗಾಡಿನ ಬಂದು ಬರೀ 5 ಲಕ್ಷ ಹೇಳ್ತಾ ಇರೋದು, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಅದು ಕರ್ನಾಟಕ ಗಾಡಿ. ಕರ್ನಾಟಕ ಗಾಡಿ 90% ಎಲ್ಲ ಕರ್ನಾಟಕ ಗಾಡಿ, ಒಂದ್ 2-3 ಅಷ್ಟೇ ಇರೋದು ಡೆಲ್ಲಿವು. ಸೊ ಇದು ಸರ್ ಸ್ಕೋಡಾ ಸೂಪರ್. ಕರ್ನಾಟಕ ಬೇಕಂದ್ರೆ ಕರ್ನಾಟಕ ಇದೆ, ಡೆಲ್ಲಿ ಬೇಕು ಅಂದ್ರೆ ಡೆಲ್ಲಿ ಗಾಡಿನೂ ಇದೆ, 2 ಗಾಡಿ ಇದಾವೆ. ಇದು ಬಂದು 6.5 ಲಕ್ಷ, ಇದು ಬಂದು 3.5 ಲಕ್ಷ, ಅರ್ಧಕ್ಕರ್ಧ ರೇಟ್ ಕಮ್ಮಿ. ವಿತ್ NOC ಸಮೇತ ಸಿಗುತ್ತೆ, ವಿತ್ ಕರ್ನಾಟಕ ಸಮೇತ ಸಿಗುತ್ತೆ. ಅದು ಸನ್ರೂಪ್ ಎಲ್ಲ ಇದೆ. ಸನ್ರೂಫು, ಏರ್ ಬ್ಯಾಗು, ABS, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮು, ಸ್ಟೇರಿಂಗ್ ಅಡ್ಜಸ್ಟಬಲ್, ಸೀಟ್ ಅಡ್ಜಸ್ಟ್ಮೆಂಟು, ಬ್ಯಾಗ್ ವೀಲು, ಆಫ್ಟರ್ ಮಾರ್ಕೆಟು ಎಲ್ಲ ತರ ಇದೆ ಸರ್. ಗಾಡಿಲಿ ಇಂಥದ್ದು ಇಲ್ಲ ಅಂತ ಹೇಳಂಗಿಲ್ಲ, ಎಲ್ಲ ಸೇಮ್ ವೇರಿಯಂಟು ಸರ್. ಇದು 11 ಮಾಡಲು, ಅದು 12 ಮಾಡಲು, ಅಷ್ಟೇ ಡಿಫ್ರೆನ್ಸ್. ಇದಕ್ಕೆ ಪ್ರೈಸ್ 6.5 ಲಕ್ಷ, ಇದು 3.5 ಲಕ್ಷ. ಓಕೆ 6.5 ಲಕ್ಷ 3.5 ಲಕ್ಷ. ಹೌದು ಸರ್ ನೆಕ್ಸ್ಟ್ ಗ್ರ್ಯಾಂಡ್ ಐಟನ್ ಇದೆ ಸರ್. ಗ್ರ್ಯಾಂಡ್ ಐಟನ್ 2019 ಮಾಡಲ್ ಗಾಡಿ ಇದು. ಸಿಂಗಲ್ ಓನರ್, ಮ್ಯಾಗ್ನಾ ವೇರಿಯಂಟ್, ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಗಾಡಿ. ಈ ಗಾಡಿನ ಬಂದು 5.25 ಲಕ್ಷ ಹೇಳ್ತಾ ಇದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ನ್ಯೂ ಶೇಪ್ ಬರುತ್ತೆ ಗಾಡಿ, 1.2 ಕಪ್ಪ ಇಂಜಿನ್ ಬರುತ್ತೆ. ಓಕೆ ಯಾವ ಮಾಡಲ್ ಹೇಳ್ತಾರಲ್ಲ ಅದು 19. ಲೋನ್ ಆರಾಮಾಗುತ್ತೆ. ಆರಾಮಾಗುತ್ತೆ. ಬೇಡವಾ ಕಮ್ಮಿ ಬಜೆಟ್ ಅಲ್ಲಿ ಬೇಕಾ? ಕಮ್ಮಿ ಬಜೆಟ್ ಅಲ್ಲಿ 2011 ಮಾಡಲ್ ಪೆಟ್ರೋಲ್ ಗಾಡಿ ಇದೆ, 1.2 ಕಪ್ಪ ಇಂಜಿನ್ ಬರುತ್ತೆ, ನ್ಯೂ ಶೇಪ್. ಈ ಗಾಡಿನೂ ಚೆಕ್ ಮಾಡ್ಕೋಬಹುದು. ಬರೀ 2,85,000 ಹೇಳ್ತಾ ಇದ್ದೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಇನ್ನೊಂದು ಸ್ಕೋಡಾ ಇದೆ, ಹೇಳಿ ಸರ್ ಹಾಗೆ. ಸರ್ ಇದು ಡೀಸೆಲ್ ಗಾಡಿ 13 ಮಾಡಲು ಸ್ಕೋಡಾ ರ್ಯಾಪಿಡ್. ಇದು ಗಾಡಿ 82,000 ಓಡಿದೆ ಗಾಡಿ. ಇದರಲ್ಲಿ ಏರ್ ಬ್ಯಾಗು, ABS, ಪವರ್ ಸ್ಟೇರಿಂಗ್, ಪವರ್ಸ್ ಎಲ್ಲ ತರ ಫೀಚರ್ಸ್ ಬರುತ್ತೆ. ಈ ಗಾಡಿ ನಿಮಗೆ 3,95,000 ಮಾಡ್ಕೊಡ್ತೀನಿ ಸರ್. ಇದು ಸರ್ ಇದು ಪೋಲಾ ಇದೆ, ಡೀಸೆಲ್ 13 ಮಾಡಲು ಸೆಕೆಂಡ್ ಓನರ್ ಗಾಡಿ. ಫುಲ್ ಟಾಪ್ ಎಂಡ್ ಬರುತ್ತೆ. ಇದು ಏರ್ ಬ್ಯಾಗ್, ABS, ಪವರ್ ಸ್ಟೇರಿಂಗ್, ಪವರ್ಸ್ ಎಲ್ಲ ತರ ಫೀಚರ್ಸ್ ಬರುತ್ತೆ. ಈ ಗಾಡಿ ನಿಮಗೆ 4.5 ಲಕ್ಷ ಮಾಡ್ಕೊಡ್ತೀನಿ ಸರ್. ಓಕೆ ಹಾಗೆ ನೋಡ್ತಾ ಇರ್ಬೋದು ಡಸ್ಟರ್ ಇದೆ, 110 PS ಫುಲ್ ಟಾಪ್ ಎಂಡ್ ಗಾಡಿ. ಈ ಗಾಡಿ ನಿಮಗೆ ಬರೀ 4 ಲಕ್ಷ ಮಾಡ್ಕೊಡ್ತೀನಿ ಸರ್. ಯಾವ ಮಾಡಲು 14 ಮಾಡಲು 14 ಏರ್ ಬ್ಯಾಗ್, ABS, ಪವರ್ಸ್ ಎಲ್ಲ ತರ ಬರುತ್ತೆ. RX Z ವೇರಿಯಂಟ್. ಹಾಗೆ ನೋಡ್ತಾ ಇರ್ಬೋದು ಕೊರಲ್ ಆಲ್ಟಿಸ್, ಒಂದು ಸ್ವಲ್ಪ ಪ್ರೀಮಿಯಂ ತರನೇ ಗಾಡಿ ಇದು. ಇದು 2 ಲೀಟರ್ ಇಂಜಿನ್ ಬರುತ್ತೆ. ಈ ಗಾಡಿ ನಿಮಗೆ 4 ಲ್ಯಾಕ್ ಮಾಡ್ಕೊಡ್ತೀನಿ ಸರ್. ಹಾಗೆ ನೀವು ನೋಡ್ತಾ ಇರ್ಬೋದು ಹೋಂಡಾ ಜಾಜು, ನಿಮಗೆ ಸಿಟಿಲೆಲ್ಲ ಓಡಾಡಕ್ಕೆ ಆರಾಮ್ ಮೈಲೇಜ್ಗೆಲ್ಲ ಬರುತ್ತೆ. ಈ ಗಾಡಿ ನಿಮಗೆ 4,95,000 ಮಾಡ್ಕೊಡ್ತೀನಿ. ಅದು ನೆಗೆಷಬಲ್ ಮಾಡ್ಕೊಡೋಣ ಸರ್, ಹೆಚ್ಚು ಕಮ್ಮಿ ಬೇಕಾದ್ರೆ ಮಾಡ್ಕೊಡೋಣ ಸರ್. ಟಾಟಾ ಇದೆ ಹೇಳಿ ಸರ್ ಹಾಗೆ. ಸರ್ ಇದು 2016 ಸೆಕೆಂಡ್ ಓನರ್ ಗಾಡಿ. ಇದು ಪೆಟ್ರೋಲ್ ವೇರಿಯಂಟೇ. ಇದು ಈ ಗಾಡಿಯಲ್ಲಿ ನಿಮಗೆ ಏರ್ ಬ್ಯಾಗು, ABS, ಪವರ್ ಸ್ಟೇರಿಂಗ್, ಪವರ್ಸ್ ಎಲ್ಲ ತರ ಫೀಚರ್ಸ್ ಬರುತ್ತೆ ಸರ್. ಬರೀ 68,000 ಓಡಿದೆ. ಈ ಗಾಡಿ ನಿಮಗೆ 4,25,000 ಮಾಡ್ಕೊಡ್ತೀನಿ ಸರ್. ಅದೇ ಒಂದು ಫ್ಯಾನ್ಸಿ ನಂಬರ್ 7171 ಇರುವಂತದ್ದು. ಅದರಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಬೇಕಾದ್ರೆ ಮಾಡ್ಕೊಡ್ತೀನಿ ಸರ್. ಓಕೆ ಇನ್ನೊಂದು ಸರ್ ಚವರ್ಲೇಟ್. ಸರ್ ಚವರ್ಲೇಟ್ ಬೀಟ್ ಇದೆ, 2017 ಮಾಡಲು ಗಾಡಿ. ಇದು ಪೆಟ್ರೋಲ್ ಗಾಡಿ, ಸೆಕೆಂಡ್ ಓನರ್. ಬರೀ ಕಮ್ಮಿ ಓಡಿದೆ ಸರ್, ಬರೀ 50,000 ಓಡಿದೆ ಗಾಡಿ. ಈ ಗಾಡಿ ನಿಮಗೆ 2,85,000 ಮಾಡ್ಕೊಡ್ತೀನಿ ಸರ್. 2,85,000 ಮಾಡ್ಕೊಡ್ತೀನಿ. ಮೈಲೇಜ್ ಎಲ್ಲ ಸರ್ ಸಿಟಿಲೆಲ್ಲ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ 17-18 ಬರುತ್ತೆ ಸರ್.